ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಚಿತ್ರ ವಸಿಷ್ಠ. ಇದೀಗ ಮುಖ್ಯಾಂಶಗಳು. ನಾಡ ಹಬ್ಬ ಹಾಗೂ ಧಾರ್ಮಿಕ ಆಚರಣೆಯ ದಸರಾ ಹಬ್ಬದ ಉದ್ಘಾಟನೆಯಿಂದ ಸಾಹಿತಿ ಬಾನು ಮುಸ್ತಾಕ್ ಅವರನ್ನು ಹಿಂದೆ ಸರಿಯುವಂತೆ ಮಾಜಿ ಸಚಿವ ಎ ಮಂಜು ಆಗ್ರಹ. ಪ್ರಸ್ತುತ ಸರ್ಕಾರಿ ನೌಕರರ ಕಾಲವಲ್ಲ, ಸ್ವಂತ ಉದ್ಯೋಗ ಮಾಡುತ್ತೀವಿ ಎಂದು ಯಾರು ಹೊರಡುತ್ತಾರೆ ಅವರಿಗೆ ಇದು ಸೂಕ್ತ ಕಾಲವಾಗಿದೆ. ಜಿಲ್ಲಾಧಿಕಾರಿ ಲತಾ ಕುಮಾರಿ ಹೇಳಿಕೆ. ಮತ್ತು ರೈಲ್ವೆ ಇಲಾಖೆಯ ಕಾಮಗಾರಿಯಿಂದ ಸ್ಥಳೀಯರಿಗೆ ತೊಂದರೆ. ಹಾಸನ ನಗರದ ರಾಜಘಟ್ಟಕ್ಕೆ ಶಾಸಕ ಸ್ವರೂಪ್ ಪ್ರಕಾಶ್ ಭೇಟಿ, ಪರಿಶೀಲನೆ. ವಾರ್ತೆಗಳ ವಿವರ. ನಾಡಹಬ್ಬ ಹಾಗೂ ಧಾರ್ಮಿಕ ಆಚರಣೆಯ ದಸರಾ ಹಬ್ಬದ ಉದ್ಘಾಟನೆಯಿಂದ ಹಿಂದೆ ಸರಿಯುವಂತೆ ಸಾಹಿತಿ ಬಾನು ಮುಸ್ತಾಕ್ ಅವರಿಗೆ ಮಾಜಿ ಸಚಿವ ಎ ಮಂಜು ಆಗ್ರಹಿಸಿದರು. ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಡಿನ ದಸರಾ ಹಬ್ಬದ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಹಾಗೂ ಧಾರ್ಮಿಕ ಆಚರಣೆ ಜೊತೆಗೆ ಹಿಂದೂ ಸಂಪ್ರದಾಯಕ್ಕಾಗಿ ಜರುಗುತ್ತದೆ. ಬಾನು ಮುಸ್ತಾಕ್ ಒಳ್ಳೆಯ ಸಾಹಿತಿ, ಬರಹಗಾತಿ. ಆದರೆ ಧಾರ್ಮಿಕ ಆಚರಣೆಯನ್ನು ಒಪ್ಪದ ಅವರು ರಾಜ್ಯ ಸರ್ಕಾರ ಆಹ್ವಾನ ನೀಡಿದೆ ಎನ್ನುವ ಕಾರಣಕ್ಕೆ ದಸರಾ ಉದ್ಘಾಟನೆಗೆ ಒಪ್ಪಿಗೆ ಸೂಚಿಸಿರುವುದು ಸರಿಯಲ್ಲ. ದೇವಿಗೆ ಕುಂಕುಮ, ಅರಿಶಿನ ಮತ್ತು ಪುಷ್ಪಾಲಂಕಾರದೊಂದಿಗೆ ಪೂಜಿಸುವ ಧಾರ್ಮಿಕ ಆಚರಣೆಯ ಹಬ್ಬ ಆಗಿರುವುದರಿಂದ ದಸರಾ ಉದ್ಘಾಟಕರಾಗಿ ಅವರು ಭಾಗವಹಿಸದೆ ಹಿಂದೆ ಸರಿದು ರಾಜ್ಯ ಸರ್ಕಾರದ ಆಮಂತ್ರಣವನ್ನು ತಿರಸ್ಕರಿಸಬೇಕೆಂದು ಆಗ್ರಹಿಸಿದರು. ಬಾನು ಮುಸ್ತಾಕ್ ಅವರು ಬರೆದ ಪುಸ್ತಕವನ್ನು ಆಂಗ್ಲ ಭಾಷೆಗೆ ತರ್ಜುಮೆ ಮಾಡಿದ ಕಾರಣ ಬುಕ್ಕರ್ ಪ್ರಶಸ್ತಿ ಸಾಹಿತಿ ದೀಪ್ತಿ ಬಸ್ತಿ ಅವರಿಗೆ ಲಭಿಸಿದೆ. ಇದನ್ನು ಅರಿಯದ ರಾಜ್ಯ ಸರ್ಕಾರ ಕೊಡಗಿನ ಸಾಹಿತಿಗೆ ಅನ್ಯಾಯ ಎಸಗಿ ಓಲೈಕೆ ಮನೋಭಾವದಲ್ಲಿ ಬಾನು ಮುಸ್ತಾಕ್ ಅವರನ್ನು ಆಯ್ಕೆ ಮಾಡಿದೆ ಎಂದು ಸರ್ಕಾರದ ವಿರುದ್ಧ ಗುಡುಗಿದರು. ನಾಡು ಹಬ್ಬ ದಸರಾ, ಇದಕ್ಕೆ ಬಾನು ಮುಸ್ತಾಕ್ ಅವರನ್ನ ಹಬ್ಬದ ಉದ್ಘಾಟನೆಗೆ ಹಾಕಿರ್ತಕ್ಕಂಥದ್ದು ಸರಿ ತಪ್ಪು ಅಂತಕ್ಕಂಥದ್ದು ಚರ್ಚೆಗಳು ಈಗ ಸಾಕಷ್ಟು ರಾಜ್ಯದಲ್ಲಿ ನಡೀತಾ ಇದೆ. ನನಗೆ ಗೊತ್ತಿರೋಂಗೆ ಬಾನು ಮುಸ್ತಾಕ್ ಅವರು ಒಬ್ಬ ಉತ್ತಮ ಲೇಖಕಿ, ಬರಹಗಾರರು. ಇವರು ಇಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಯಾವ ಬಗ್ಗೆನೂ ನಂಬಿಕೆ ಇಲ್ಲ ಅಂತ ಹೇಳಿ, ಅರಿಶಿನ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿ ಏನು ಹೇಳಿದರು, ಇವತ್ತು ಏಕಾಏಕಿ ಸರ್ಕಾರದವರು ಅದನ್ನು ಓಪನ್ ಮಾಡಬೇಕು ಬರಬೇಕು ಅಂತ ಹೇಳಿ ಸರ್ಕಾರದವ್ರಿಗೆ ಕಾರಣ ಕೊಟ್ಟಿರೋದೇನು ಅಂದರೆ, ಒಂದು ಆ ಬುಕ್ಕಿಗೆ ಅವಾರ್ಡ್ ಬಂದಿದೆ, ಎಂಥದ್ದು ಬುಕ್ಕರ್ ಪ್ರಶಸ್ತಿ ಬಂದಿದೆ ಅಂತ ಹೇಳಿ ಅವ್ರು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಬಹುಶಃ ಪುಸ್ತಕಕ್ಕೆ ಅದು ಪ್ರಶಸ್ತಿ ಬಂದಿರತಕ್ಕಂಥದ್ದು ಇವರು ಬರೆದಿರ್ತಕ್ಕಂಥ ಲೇಖನಕ್ಕೆ ಹೌದು, ಆದರೆ ನಿಜವಾದಂಥ ಪ್ರಶಸ್ತಿ ಸಿಕ್ಕಿರೋದು ಯಾರಿಗೆ ಅಂದರೆ ಆ ಟ್ರಾನ್ಸ್ಲೇಟ್ ಮಾಡಿದಾರಲ್ಲ ಕೊಡಗನವರು, ಅವರು ಟ್ರಾನ್ಸ್ಲೇಟ್ ಮಾಡಿರೋದಕ್ಕೆ ಇದಕ್ಕೆ ಪ್ರಶಸ್ತಿ ಸಿಕ್ಕಿರೋದು. ಈ ಪ್ರಶಸ್ತಿ ದುಡ್ಡು ಗಿಡ್ಡೆಲ್ಲ ಅವ್ರಿಗೆ ಸಿಕ್ಕಿರೋದು. ಈಗ ಬಾನು ಮುಸ್ತಾಕ್ ಅವ್ರನ್ನ ನಾವು ಮಾಡಬಾರ್ದು ಅಂತ ಹೇಳಲ್ಲ, ಇವರೇ ನಿಜವಾಗಿ ನಾನು ಹಿಂದೆ ಹೀಗೆಲ್ಲ ಹೇಳಿದೆ, ನನಗೆ ನನ್ನ ಮನಸ್ಸು ಒಪ್ಪಲ್ಲ, ನಮ್ಮ ಆ ಧರ್ಮದಲ್ಲೂ ಕೂಡ ವಿರುದ್ಧ ಮಾಡಿ ಆ ಧರ್ಮದಲ್ಲೂ ಸೇರಿಸ್ತಾ ಇಲ್ಲ, ಇಲ್ಲೂ ಸೇರಿಸ್ತಾರೆ, ಎಲ್ಲೂ ಸೇರಿಸ್ತಾ ಇಲ್ಲ, ಇವ್ರು ಯಾತಕ್ಕೆ ಒಪ್ಕೊಂಡ್ರು ಅಂತಕ್ಕಂಥದ್ದು ಈಗ ಸಮಸ್ಯೆ ಒಂದು ಉದ್ಭವ ಆಗಿದೆ. ಈ ದಸರಾ ಮೆರವಣಿಗೆಯಲ್ಲಿ ನಾವು ಒಂದು ಅವಕಾಶ ಕೊಟ್ಟವ್ರೆ ಅಂತ ಹೇಳಿದ್ಮೇಲೆ, ಬಾನು ಮುಸ್ತಾಕ್ ಅವರಿಗೆ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ನಮ್ಮ ನಾಡ ದೇವತೆಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒಂದು ಪೂಜೆನ ಮಾಡ್ತಕ್ಕಂಥ ಸಂಪ್ರದಾಯವನ್ನು ಪಾಲಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲದೇ ಇದ್ದರೆ ಅದನ್ನು ತಿರಸ್ಕಾರ ಮಾಡೋದು ಒಳ್ಳೆಯದು, ಅವ್ರಿಗೆ ಇಷ್ಟ ಇಲ್ಲ ಅಂತಕ್ಕಂಥದ್ದು ನನ್ನ ಜವಾಬ್ದಾರಿ. ಪ್ರಸ್ತುತದಲ್ಲಿ ಇದು ಸರ್ಕಾರಿ ನೌಕರರ ಕಾಲವಲ್ಲ, ಸ್ವಂತ ಉದ್ಯೋಗ ಆರಂಭಿಸಲು ಮುಂದಾಗುವವರಿಗೆ ಇದು ಸೂಕ್ತ ಕಾಲವಾಗಿದೆ. ಸರ್ಕಾರ ನೀಡುತ್ತಿರುವ ಯೋಜನೆಗಳ ಸದುಪಯೋಗ ಪಡೆದು ರೈತರು ಹಾಗೂ ಯುವಕರು ಕಿರು ಉದ್ಯಮಗಳತ್ತ ಹೆಜ್ಜೆ ಇಡಬೇಕು ಎಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ಸಲಹೆ ನೀಡಿದರು. ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೃಷಿ ಇಲಾಖೆ ಹಾಗೂ ಕೆಪೆಕ್ ಲಿಮಿಟೆಡ್ ಇವರ ಜಂಟಿ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಜಿಲ್ಲಾ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರಕಾರಿ ನೌಕರರ ಕಾಲ ಇದಲ್ಲ, ಏನಿದ್ದರೂ ಉದ್ಯಮಿದಾರರ ಕಾಲ. ಫಲಾನುಭವಿಗಳಿಗೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ರೈತರಿಗೆ ಶಕ್ತಿ ತುಂಬುವ ಕೆಲಸ ಇಲಾಖೆಯವರು ಮಾಡಬೇಕು. ದೊಡ್ಡ ಉದ್ಯಮ ಬೇರೆ, ಸ್ಥಳೀಯ ಉದ್ಯಮಿಗೆ ಹೆಚ್ಚಿನ ಶಕ್ತಿ ಇರುತ್ತದೆ. ಸ್ತ್ರೀ ಶಕ್ತಿ ಗುಂಪುಗಳು, ಇನ್ನು ವೈಯಕ್ತಿಕ ಅನೇಕ ಸಂಸ್ಥೆಗಳು ಚೆನ್ನಾಗಿ ವ್ಯವಹಾರ ಮಾಡುತ್ತಾರೆ.
ವ್ಯವಸ್ಥಿತವಾಗಿ ಸರಕಾರದ ಸಾಲ ತೆಗೆದುಕೊಂಡು ಶಿಸ್ತುಬದ್ಧವಾಗಿ ಮಾಡಿದರೆ ಅದರಲ್ಲಿ ಯಶಸ್ಸು ಕಾಣಬಹುದು. ರೈತರು ಕೃಷಿಯಲ್ಲೇ ತೃಪ್ತಿ ಸಾಧಿಸುವುದು ಕಷ್ಟ. ಮಾರುಕಟ್ಟೆಯಲ್ಲಿ ಒಳ್ಳೆಯ ದರ ಸಿಗದಿರುವುದು, ಬೆಳೆ ರೋಗಗಳಿಗೆ ತುತ್ತಾಗುವುದು ಮುಂತಾದ ಅನೇಕ ಸಮಸ್ಯೆಗಳನ್ನು ರೈತರು ಎದುರಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳು ರೈತರಿಗೆ ಬಲ ತುಂಬುತ್ತದೆ. ಈ ಯೋಜನೆಯಡಿ ಉದ್ಯಮಗಳಿಗೆ ಹಾಗೂ ರೈತ ಗುಂಪುಗಳಿಗೆ ಶೇಕಡ 35% ಸಹಾಯಧನ ಲಭ್ಯವಿದ್ದು ಗರಿಷ್ಠ 10 ಲಕ್ಷ ರೂಪಾಯಿವರೆಗೂ ನೆರವು ಸಿಗಲಿದೆ. ರಾಜ್ಯ ಸರ್ಕಾರ ಹೆಚ್ಚುವರಿ ಶೇಕಡ 15% ಸಹಾಯಧನ ಒದಗಿಸುತ್ತಿದ್ದು ಒಟ್ಟಾರೆ ಶೇಕಡ 40% ಸಹಾಯಧನ ಗರಿಷ್ಠ 15 ಲಕ್ಷ ರೂಪಾಯಿವರೆಗೆ ಫಲಾನುಭವಿಗಳಿಗೆ ಲಭ್ಯವಿರಲಿದೆ ಎಂದು ಹೇಳಿದರು. ಎಷ್ಟು ಅರ್ಥಪೂರ್ಣ ಕಾರ್ಯಕ್ರಮ. ಆತ್ಮನಿರ್ಭರ್ ಭಾರತ್ ಅಭಿಯಾನ ಅಡಿಯಲ್ಲಿ ಕರ್ನಾಟಕ ಸರ್ಕಾರ ಮತ್ತೆ ಕೆಪೆಕ್ ಜೊತೆಯಲ್ಲಿ ಕೈಗೂಡಿಸಿ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಸ್ಕೀಮ್, ಇದು ಒಂದು ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದು ಒಂದು ರೀತಿಯ ಗೋಲ್ಡನ್ ಆಪರ್ಚುನಿಟಿ, ಅಂದ್ರೆ ಸುವರ್ಣಾವಕಾಶ. ಯಾರಿಗೆ ಈಗೆಲ್ಲ ನಾವು ಮಾತಾಡ್ತೇವೆ, ಇದು ಸರ್ಕಾರಿ ನೌಕರರ ಕಾಲ ಅಲ್ಲ, ಇದು ಸ್ವಂತ ಉದ್ಯೋಗ ಮಾಡ್ತೀವಿ ಅಂತ ಯಾರು ಹೊರಡ್ತಾರೆ ಅವರಿಗೆ ಇದು ಸೂಕ್ತ ಕಾಲ. ಎಷ್ಟೋ ಬಾರಿ ನಾವು ನೋಡ್ತಾ ಇರ್ತೇವೆ ಅದನ್ನು ಈ ಸ್ತ್ರೀ ಶಕ್ತಿ ಗುಂಪುಗಳು, ಇನ್ನು ವೈಯಕ್ತಿಕವಾಗಿಯೂ ಸಹ ಅನೇಕ ಸಂಸ್ಥೆಗಳು ಎಷ್ಟು ಚೆನ್ನಾಗಿ ಅವರು ಬಿಸ್ನೆಸ್ ವ್ಯವಹಾರ ನಡೀತದೆ ಅಂದರೆ, ಸರ್ಕಾರಿ ನೌಕರರ ಸಂಬಳ ಏನು ತಿಂಗಳಿಗೆ ತಗೊಳ್ತೇವೆ ಅದರ 5% 10% ಅವರು ಪ್ರಾಫಿಟ್ ಅನ್ನ ಮಾಡ್ತಾರೆ. ಅಂದ್ರೆ ವ್ಯವಸ್ಥಿತವಾಗಿ ಒಂದು ಸರ್ಕಾರದ ಸಹಾಯ ತೆಗೆದುಕೊಂಡು ಸಪೋರ್ಟಿವ್ ಆಗಿ ಶಿಸ್ತುಬದ್ಧವಾಗಿ ಮಾಡಿದ್ರೆ ಖಂಡಿತ ಅದು ಯಶಸ್ವಿ ದಾರಿಯಾಗಿರ್ತದೆ. ಸೊ ಹಾಗಾಗಿ ನಾನು ಹೇಳೋದು ನಮ್ಮ ಎಲ್ಲ ಹಾಸನ ಜನತೆಯ ರೈತ ಮಿತ್ರರಿಗೆ ಒಂದು ಮನವಿ ಅಂದ್ರೆ, ಕಳಕಳಿ ಅಂದ್ರೆ, ಬರೀ ನಾವು ಹೊಲ ಉಳಿದ್ವಿ ಮತ್ತೆ ಬಿತ್ತನೆ ಮಾಡಿದ್ವಿ, ಅದನ್ನ ಮಾರ್ಕೆಟ್ಗೆ ಕೊಟ್ವಿ, ಮಾರ್ಕೆಟ್ ಅಲ್ಲಿ ಸ್ವಲ್ಪ ಇದು ಸಿಗುತ್ತೆ, ಏನು ಸ್ವಲ್ಪ ಹಣ ಸಿಗುತ್ತೆ. ಎಷ್ಟೋ ಬಾರಿ ಮಾರ್ಕೆಟ್ ಅಲ್ಲಿ ಒಳ್ಳೆ ಪ್ರೈಸ್ ಸಿಗೋದಿಲ್ಲ. ಎಷ್ಟೋ ಬಾರಿ ಬೆಳೆಗಳು ರೋಗಗಳಿಗೆ ತುತ್ತಾಗ್ತದೆ. ಈ ರೀತಿ ರೈತರು ಮತ್ತೆ ಕರೆಂಟ್, ನೀರು, ಈಗ ಅನೇಕ ಸಮಸ್ಯೆಗಳನ್ನ ರೈತರು ಫೇಸ್ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಇಂತಹ ಉದ್ಯಮಗಳು, ಕಿರು ಸಂಸ್ಕರಣಾ ಉದ್ಯಮಗಳು ರೈತರಿಗೆ ಕೈ ಹಿಡಿಲಿಕ್ಕೆ ತುಂಬಾ ಸಹಾಯ ಆಗ್ತದೆ. ನೋಡಿ, ನೀವು ಯಾವುದೇ ರೈತರು ತೆಗೆದುಕೊಳ್ಳಿ, ಬರೀ ಕೃಷಿ ಮೇಲೆ ಅವಲಂಬಿತ ಆದಲ್ಲಿ ಪ್ರಗತಿ ಅಷ್ಟು ತುಂಬಾ ಕಮ್ಮಿ, ಅಸಾಧ್ಯ. ತುಂಬಾ ಪ್ರೋಗ್ರೆಸ್ ತುಂಬಾ ಕಮ್ಮಿ ಆಗ್ತದೆ. ಆದರೆ ಆ ಕೃಷಿ ಜೊತೆಗೆ ಇನ್ನೊಂದು ಒಂದು ಉದ್ಯಮ, ಕೃಷಿ ಆಧಾರಿತ, ಕೃಷಿ ಅವಲಂಬಿತ ಒಂದು ಉದ್ಯಮವನ್ನ ಸ್ಥಾಪಿಸಿದಲ್ಲಿ ಅವರಿಗೆ ಅದೊಂದು ರೀತಿ ಸಂಪೂರ್ಣ ಬೆಂಬಲ ಕೊಡುತ್ತೆ. ಆರ್ಥಿಕವಾಗಿ ಅವರಿಗೆ ಸಪೋರ್ಟಿವ್ ಆಗಿ ನಿಲ್ಲುತ್ತೆ. ಅದ್ರ ಜೊತೆಲಿ ಮನೆಯಲ್ಲಿ ಎಷ್ಟೋ ಬಾರಿ ಹೆಣ್ಮಕ್ಳು ಮನೆಯಲ್ಲಿ ಕೆಲಸ, ನಿಜ ಹೇಳಬೇಕು ಅಂದ್ರೆ ನಮ್ಮಲ್ಲಿ ರೈತ ಮಹಿಳೆಯರೇ 90% ಕೆಲಸ ಮಾಡೋರು ಅಲ್ವಾ. ಹಾಗಾಗಿ ನಮ್ಮ ಮಹಿಳೆಯರನ್ನ ಕೇಂದ್ರೀಕೃತ ಇಟ್ಕೊಂಡು ಅವ್ರಿಗೂ ಸಹ ಒಂದು ಒಳ್ಳೆಯ ಉದ್ಯಮ ಅವ್ರ ಕೈಗೆ ಸಿಗುತ್ತೆ. ಮನೆ ಮಂದಿ ಎಲ್ಲ ಕೂತ್ಕೊಂಡು ಕೆಲಸ ಮಾಡಬಹುದು, ಮತ್ತೆ ಒಳ್ಳೆಯ ಇದು ಪ್ರಾಫಿಟ್ ಅನ್ನ ತೆಗೆಯಬಹುದು. ಸೊ ಹಾಗಾಗಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು, ಈ ಸ್ಕೀಮ್ ನ ಇದನ್ನ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಈಗ ನೋಡಿ, ನಮ್ಮ ಹಾಸನ ಜಿಲ್ಲೆಗೆ ಈ ವರ್ಷದ ಗುರಿ 150, ಆದರೆ ಇದುವರೆಗೂ ಕೇವಲ 5 ಜನಕ್ಕೆ ಲೋನ್ ರಿಜಿಸ್ಟ್ರೇಷನ್ 560 ಜನ ಮಾಡಿದ್ದಾರೆ. ಆದ್ರೆ 150 ನಮಗೆ ಟಾರ್ಗೆಟ್ ಇದೆ, ಆದ್ರೆ ಲೋನ್ ಸಿಕ್ಕಿರೋದು ಕೇವಲ 5 ಜನಕ್ಕೆ ಈ ವರ್ಷದ ಗುರಿಯಲ್ಲಿ. ಹಾಗಾಗಿ ಈ ವರ್ಷ ಪ್ರತಿಯೊಬ್ಬರು 150 ಟಾರ್ಗೆಟ್ ಅನ್ನ ರೀಚ್ ಆಗಬೇಕು. ಅದಕ್ಕಿಂತ ಹೆಚ್ಚಿನ ಒಂದು ಗುರಿಯನ್ನ ಮುಟ್ಟಬೇಕು. ಇದು ನಮ್ಮ ರೈತರ ಸದ್ಬಳಕೆ ಮಾಡಿಕೊಡ್ಬೇಕು.
ನಾನು ಕೆಪೆಕ್ MD ಅವರ ಜೊತೆಯಲ್ಲಿ ಮಾತಾಡುವಾಗ ಅವರು ಹೇಳ್ತಾ ಇದ್ರು, ಮೇಡಮ್ ಇದು 15 ಲಕ್ಷ ಸಬ್ಸಿಡಿ, ನಿಮಗೆ ಎಲ್ಲಿ ಸಿಗ್ತದೆ 15 ಲಕ್ಷ ಸಬ್ಸಿಡಿ? ಎಲ್ಲಿ ಸಿಗುತ್ತೆ? 6 ಲಕ್ಷ ಕೇಂದ್ರದಿಂದ, 9 ಲಕ್ಷ ರಾಜ್ಯದಿಂದ, ರಾಜ್ಯ ಸರ್ಕಾರದಿಂದ 9 ಲಕ್ಷ, ಹೀಗೆ 15 ಲಕ್ಷ ಸಬ್ಸಿಡಿ ಇದರಲ್ಲಿ ಉಂಟು. ಹಾಗಾಗಿ ನಮ್ಮ ಹೆಚ್ಚಿನ ನಮ್ಮ ಸ್ತ್ರೀ ಶಕ್ತಿ ಗುಂಪಿನ ಮಹಿಳೆಯರು ಮತ್ತೆ ನಮ್ಮ FPOs ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ಸ್ ಏನಿದೆ ಅವರು ಸಹ ಇದರಲ್ಲಿ ಹೆಚ್ಚಿನ ಇದನ್ನ ಮಾಡ್ಕೊಳ್ಬೇಕು. ನಮ್ಮೆಲ್ಲ ರೈತ ಮಿತ್ರರು ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ತೆಗೆದುಕೊಳ್ಳಿ. ಒಂದು ಅವೇರ್ನೆಸ್ ಕ್ಯಾಂಪ್ ಅನ್ನ ಮಾಡಬೇಕು. ಈಗ ಆಲ್ರೆಡಿ ನಾನು ಒಂದು ಸಭೆ ಮಾಡಿದೆ, ತುಂಬಾ ಡಿಟೈಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಆ ಸಭೆಯಲ್ಲಿ ನಾವು ಯಾವ ರೀತಿ ನಮ್ಮನ್ನ ಯಾವ ವಸ್ತುಗಳಿದೆ, ಪ್ರಾಡಕ್ಟ್ಸ್ ಇದೆ, ಏನಿದೆ. ಈಗ ನಮ್ಮ ಸಕಲೇಶ್ಪುರ ಕಡೆಗೆ ಹೋದ್ರೆ ಕಾಫಿ, ಅನೇಕ ಪ್ರಾಡಕ್ಟ್ಸ್, ತೆಂಗಿನಕಾಯಿ, ಈ ಅರಸೀಕೆರೆ, ಚನ್ನರಾಯಪಟ್ಟಣ ಬಂದ್ರೆ ಅದರ ಪ್ರಾಡಕ್ಟ್ಸ್, ತೆಂಗಿನ ನಾರು, ತೆಂಗಿನಿಂದ ಬರ್ತಕ್ಕಂತಹ ಆಯಿಲ್, ವರ್ಜಿನ್ ಆಯಿಲ್ ಅಂತ ಹೇಳಿ ತುಂಬಾ ಡಿಮ್ಯಾಂಡ್ ಇದೆ. ನಂತರ ಚಿಕ್ಕಿಗಳು ಮತ್ತೆ ಅಡಿಗೆ ಪದಾರ್ಥಗಳು ಎಷ್ಟು ಚೆನ್ನಾಗಿ ಮಾಡಿ ತೋರಿಸಿದ್ರು ಈಗ ನಮ್ಮ ಇದರಲ್ಲಿ. ಆ ರೀತಿಯಾಗಿ ಒಬ್ಬರಿಗೆ ಒಂದನ್ನ ಒಂದು ಕರಕುಶಲ ಒಂದು ಕೌಶಲ್ಯ ಇರ್ತದೆ. ಆ ಕೌಶಲ್ಯನ ಸದುಪಯೋಗ ಮಾಡಿಕೊಂಡು ನಮ್ಮ ಹಾಸನ ಜಿಲ್ಲೆಯಲ್ಲಿ ಹೆಚ್ಚಿನ ಫಲಾನುಭವಿಗಳು ಈ ಸೌಲಭ್ಯವನ್ನು ಪಡಿಬೇಕು. ಇವತ್ತು ನೋಡಿದ್ರೆ ಪ್ರೋಗ್ರೆಸ್ ಸ್ವಲ್ಪ ಕಮ್ಮಿ ಇದೆ, ಆದರೆ ಪ್ರತಿಯೊಬ್ಬರು ಒಂದು ಲೋನ್ ಅನ್ನ ಪಡೆದು ಒಂದು ಸಬ್ಸಿಡಿಯ ಒಂದು ಸೌಲಭ್ಯವನ್ನು ಸಹ ಪಡಿಬೇಕು ಅಂತ ಹೇಳ್ತಾ, ಈಗ ನಾವು ಹೇಳಿದಾಗೆ ಉದ್ಯಮ, ನಾನು ಹೇಳಿದೆ ಇದು ಸರ್ಕಾರಿ ನೌಕರಿಗಳ ಕಾಲ ಅಲ್ಲ, ಉದ್ಯಮದ ಕಾಲ. ಈಗ ಕಾಲ ಬದಲಾಗ್ತಾ ಇದೆ. ಒಂದು ಒಳ್ಳೆಯ ಉದ್ಯಮ ಒಬ್ಬರ ವ್ಯಕ್ತಿಯ, ಒಂದು ಕುಟುಂಬದ, ಒಂದು ಸಮಾಜದ ಒಂದು ವ್ಯವಸ್ಥೆಯನ್ನು ಬದಲಾಯಿಸಬಹುದು. ಹಾಗಾಗಿ ಸ್ವಯಂ ಉದ್ಯೋಗ, ಸ್ವಯಂ ಅವಲಂಬನೆ, ರೈತರು ಹೆಚ್ಚಿನದಾಗಿ ನಾನು ಹೇಳ್ತೇನೆ. ಒಂದೇ ನಾನು ಮೆಕ್ಕೆಜೋಳ ಹಾಕಿದೆ, ಮತ್ತೆ ನೆಕ್ಸ್ಟ್ ಅದನ್ನ 2 ಗೊಬ್ಬರ ಹಾಕಿದೆ, ಆಮೇಲೆ ಕಟ್ ಮಾಡಿ ಹೊಲಕ್ಕೆ ಮಾರಿಬಿಟ್ಟೆ, ಅಷ್ಟೇ ನಂದು ಕೆಲಸ, ಅಷ್ಟು ನಡೆಯೋದಿಲ್ಲ. ಈ ತರ ಉದ್ಯಮಗಳಿಗೆ, ಕೃಷಿ ಆಧಾರಿತ ಉದ್ಯಮಗಳಿಗೆ ಹೆಚ್ಚಿನ ಒತ್ತನ್ನ ಕೊಡಿ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಸ್ಕೀಮ್ನ ವಿವರವಾದ ಡಿಸ್ಕಷನ್, ಈಗ ಸೆಷನ್ ಶುರುವಾಗುತ್ತೆ, ಕ್ಷಮಿಸಬೇಕು. ಕೆಪೆಕ್ ಅಧ್ಯಕ್ಷರಿಗೆ ನಾನು ಬೇಗ ಹೇಳಿದೆ. ನಂತರ ಅವರು ಇನ್ನೂ ಡಿಟೈಲ್ ಆಗಿ ಈ ಸ್ಕೀಮ್ ಬಗ್ಗೆ ಅವರಿಗೆ ತುಂಬಾ ಆಸಕ್ತಿ ಇದೆ, ಇನ್ನು ಹೆಚ್ಚಿನದಾಗಿ ಅವರು ಈ ಸ್ಕೀಮ್ ಬಗ್ಗೆ ಡಿಸ್ಕಷನ್ ಮಾಡಲಿದ್ದಾರೆ, ಮತ್ತೆ ವಿಷಯವನ್ನ ತಿಳಿಸಲಿದ್ದಾರೆ. ಮತ್ತೆ ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡೋದು, ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಟ್ಟಿರ್ಬೇಕು, ಇನ್ಫಾರ್ಮೇಶನ್ ಕೊಡಬೇಕು, ಹೆಲ್ಪ್ಲೈನ್ ಅಲ್ಲ, ನಿಮ್ಮದು ಒಂದು ಹೆಲ್ಪ್ಲೈನ್. ಯಾರಿಗೆ ಆಗಲಿ, ಯಾವಾಗ ಇಲ್ಲ ನಾನು ಉದ್ಯಮ ಪ್ರಾರಂಭಿಸ್ತಾ ಇದ್ದೀನಿ ಅಥವಾ ನನ್ನ ಹತ್ರ ಆಲ್ರೆಡಿ ಉದ್ಯಮ ಇದೆ, ನಾನು ಈ ಸ್ಕೀಮಲ್ಲಿ ನಾವು ಲೋನನ್ನ ನಾವು ಪಡೀಲಿಕ್ಕೆ ಇಚ್ಛಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಅವ್ರಿಗೆ ಕೂಡಲೇ ಅನೌನ್ಸ್ ಮಾಡಬೇಕು. ಅವ್ರಿಗೆ ಕೂಡಲೇ ಸಹಾಯ ನೋಡಿ. ನಿಮ್ಮನ್ನ ಹುಡುಕೊಂಡು ಕಚೇರಿ ಹರಿಯಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಾವು ಇರೋದಿಲ್ಲ ಒಂದು ಕಡೆ ಎಲ್ಲಾದ್ರೂ ಕೂತ್ರೆ ತಾನೇ ಅವರು ಸಿಗೋದು. ಎಲ್ಲಾ ಕಡೆ ಸುತ್ತಾ ಇರ್ತೀವಿ, ಫೀಲ್ಡ್ ಆಫೀಸರ್ಸ್, ಅವ್ರಿಗೆ ನೀವು ಸಿಗ್ಬೇಕು. ಆ ರೀತಿಯಾಗಿ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಡಿ. ಏನೇ ಡೌಟ್ಸ್ ಇದ್ರು, ಏನೇ ವಿಷಯ ಬೇಕು ಅಂದ್ರು, ಏನೇ ಸಹಾಯ ಬೇಕು ಅಂದ್ರು ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು. ಹಾಗಾಗಿ ರೈತರಿಗೆ ತುಂಬಾ ಹತ್ತಿರವಾಗಿ, ಅವರಿಗೆ ಸಪೋರ್ಟಿವ್ ಆಗಿ, ಅವರಿಗೆ ಒಂದು ಶಕ್ತಿಯನ್ನು ತುಂಬುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಇಲ್ಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಷ್ಟು ಚೆನ್ನಾಗಿ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಾ, ತಮಗೆಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತಾ, ಇದೇ ವೇಳೆ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ವಿವಿಧ ಸ್ತ್ರೀ ಶಕ್ತಿ ಗುಂಪುಗಳ ತಯಾರಿಸಿದ ಪದಾರ್ಥಗಳನ್ನು ಪ್ರದರ್ಶನಕ್ಕೆ ಹಾಗೂ ವ್ಯಾಪಾರಕ್ಕೆ ಇಡಲಾಗಿತ್ತು. ಜಿಲ್ಲಾಧಿಕಾರಿಗಳು ಮಾರಾಟಗಾರರ ಬಳಿ ತೆರಳಿ ವೀಕ್ಷಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ MD ಶಿವಪ್ರಕಾಶ್, ತೋಟಗಾರಿಕೆ ಉಪನಿರ್ದೇಶಕ ಯೋಗೇಶ್, ಜಿಲ್ಲಾ ಮ್ಯಾನೇಜರ್ ಕೋಮಲ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಹಾಗೂ ಇತರರು ಉಪಸ್ಥಿತರಿದ್ದರು. ರೈಲ್ವೆ ಇಲಾಖೆಯಿಂದ ರಾಜ್ಯಘಟ್ಟ ಬಳಿ ನಿರ್ಮಾಣ ಮಾಡುತ್ತಿರುವ ಲೋಡಿಂಗ್ ಲಾರಿಗಳಿಗೆ ಶೀಟ್ ಅಳವಡಿಕೆ ಕಾಮಗಾರಿಯಿಂದ ಸ್ಥಳೀಯರಿಗೆ ತೊಂದರೆ ಆಗುತ್ತಿದೆ ಎಂದು ಆರೋಪಿಸಿ ಸ್ಥಳೀಯರು ಮನವಿ ನಡೆಸಿದ ಬೆನ್ನಲ್ಲೇ ಸ್ಥಳಕ್ಕೆ ಶಾಸಕ ಸ್ವರೂಪ್ ಪ್ರಕಾಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.
ರೈಲ್ವೆ ಇಲಾಖೆಯ ರೈಲ್ವೆ ಕಾಮಗಾರಿಯಿಂದ ಸುತ್ತಮುತ್ತಲ 8 ಹಳ್ಳಿಗಳಿಗೆ ತೊಂದರೆ ಆಗುತ್ತಿದ್ದು, ಕೈಗಾರಿಕಾ ಪ್ರದೇಶಕ್ಕೆ ತೆರಳುವ ಕಾರ್ಮಿಕರು ಹಾಗೂ ನಗರ ಪ್ರದೇಶ ಹಾಗೂ ಬೈಪಾಸ್ ರಸ್ತೆಗೆ ದಿನನಿತ್ಯ ಓಡಾಡುವ ವಾಹನಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗುತ್ತದೆ ಎಂಬುದು ಸ್ಥಳೀಯರ ಆರೋಪ. ಬಂದ ಹಿನ್ನೆಲೆಯಲ್ಲಿ ಶಾಸಕರು ಸ್ಥಳ ಪರಿಶೀಲನೆ ನಡೆಸಿ ಜನರ ಅಹವಾಲುಗಳನ್ನು ಸ್ವೀಕರಿಸಿ ಬಳಿಕ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ತಕ್ಷಣ ಕಾಮಗಾರಿ ನಿಲ್ಲಿಸಿ ಸ್ಥಳೀಯರಿಗೆ ನೆರವಾಗಬೇಕು ಎಂದು ಸೂಚನೆ ನೀಡಿ ಈ ಬಗ್ಗೆ ಕೇಂದ್ರ ರೈಲ್ವೆ ಸಚಿವರಾದಂತಹ ಶ್ರೀ ವಿ ಸೋಮಣ್ಣ ಅವರ ಬಳಿ ನಿಯೋಗ ತೆರಳಿ ಮನವಿ ಸಲ್ಲಿಸಲಾಗುವುದು. ಅಲ್ಲಿಯವರೆಗೆ ಯಾವುದೇ ಕಾಮಗಾರಿ ಮಾಡಕೂಡದು ಎಂದು ಸೂಚಿಸಿದರು. ಅಲ್ಲಿಂದ ಆ ಪಿಲ್ಲರಿಂದ ತೋರಿಸ್ತೀವಿ ಏನು ಮಾಡ್ತೀವಿ, ಎಲ್ಲಿವರೆಗೆ ನಮ್ಮ ಫೌಂಡೇಶನ್ ಬರುತ್ತೆ, ರೋಡು ಎಷ್ಟು ಈಗ ಎಷ್ಟು ಕಡಿಮೆ ಅದೇ ತನಕ ತೋರಿಸ್ತೀವಿ. ಇಷ್ಟು ದಿನ ಇಲ್ಲದೆ ಇರೋದು ಈಗ ಯಾಕೆ ಸುಮ್ಮನೆ ತೊಂದರೆ ಬರ್ತಾಯಿಲ್ಲ? ನನಗೂ ಏನು ಓಡಾಡೋಕ್ಕೆ ತೊಂದರೆ ಆಗಿದೆ. ಓಡಾಡೋದಕ್ಕೂ ಆದಷ್ಟು ತೊಂದರೆ ಮಾಡಲ್ಲ. ಈಗ ಇದ್ರೆ ಏನಾಗುತ್ತೆ, ಬರೀ ಇಲ್ಲಿಗೆ ಮಾತ್ರ ಸೀಟ್ ಹಾಕಿದ್ರೆ ಏನಾಗುತ್ತೆ? ಈ ಸ್ಟ್ರೆಚ್ ಈ ಎಕ್ಸ್ಟೆಂಡ್ ಮಾತ್ರ ನಾನು ಇಲ್ಲಿ ಪಿಲ್ಲರ್ ಒಳಗೆ ಹಾಕೊಂಡಿದ್ದಾರೆ. ನಾವು ಹೇಳ್ತಿರೋದು ಈ ಟ್ರ್ಯಾಕಿಂದ ಒಳಗಡೆ ಹಾಕಲಿ ಪಿಲ್ಲರ್ ಅಂತ. ಅಲ್ಲಿ ಆಚೆಗೆ ಹೋಗ್ತಾ ಇದ್ದಾರೆ. ಆಚೆ ಹೋದ್ರೆ 7 ಅಡಿ ರೋಡ್ ಬಂದಾಗುತ್ತೆ. ಆ್ಯಕ್ಚುಲಿ ರೋಡು ಬಿಡ್ತು ಕಮ್ಮಿ ಆಗ್ತಾ ಇರೋದು, ಮ್ಯಾಕ್ಸಿಮಮ್ 2 ಫೀಟು ಕಮ್ಮಿ ಆಗ್ತಾ ಇದೆ. ಆ 2 ಫೀಟು ಇದು ಎಕ್ಸ್ಚೇಂಜ್ಗೆ ಆ ಕಡೆ ನಾವು 6 ಫೀಟು ರೋಡ್ ಮಾಡಿಕೊಡ್ತೀವಿ ಅಂತ ಅದು ಒಂದು ಪ್ರಪೋಸಲ್. ಇನ್ನೊಂದು ಪ್ರಪೋಸಲ್ ಅಂದರೆ ಒಳಗಡೆ ಹಾಕೋದಕ್ಕೆ ಒಳಗಡೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಇಲ್ಲಿ 2 ಗಾಡಿ ಅನ್ಲೋಡಿಂಗ್ ಬರುವಾಗ ರಿವರ್ಸ್ ಮಾಡ್ಕೊಂಡ್ಬಿಟ್ಟು ಅನ್ಲೋಡಿಂಗು ಪ್ಲಸ್ 2 ಗಾಡಿ ಪಾಸ್ ಮಾಡೋದಕ್ಕೆ ಸ್ವಲ್ಪ ಇನ್ಫ್ರಿಂಜ್ಮೆಂಟ್ಸ್ ಬರುತ್ತೆ. ಆ ಕಡೆ ಇದ್ದರೆ ನಾವು 2 ಫೀಟೇ ಜನ ರೋಡು ಬಿಟ್ಟು ಕಮ್ಮಿ ಆಗ್ತಾ ಇರುತ್ತೆ. 6 ಫೀಟ್ ಅಲ್ಲಿ ಮಾಡ್ಕೊಡ್ತೀವಿ. ಎಲ್ಲ ಮತ್ತೆ ಲಾರಿಗಳೆಲ್ಲ ಅಲ್ಲೆಲ್ಲ ಓಡಾಡೋದು ಆಗಲ್ಲ ಸರ್. 6 ಫೀಟ್ ಮಾಡ್ಕೊಟ್ರೆ ಲಾರಿಗೆ ಇವ್ರು ಎಷ್ಟು ಕೇರ್ ಮಾಡ್ತಾರೆ. ಯೂನಿವರ್ಸ್ ಅವ್ರು 6 ಜನ ಓಡಾಡಂತದ್ದು. ಆಮೇಲೆ ಅವ್ರು ಹೇಳ್ತಾ ಇರೋದು ಅಲ್ಲಿಗೆ ಸೈಡಿಗೆ ಮಾಡ್ಕೊಡ್ತೀವಿ ಅಂತಾರೆ. ಅದು ಸಡನ್ ಕಟ್ ಆಗಲ್ಲ. ಆ ಮೂಲೆ ಹೊಡೆದ್ರೆ ಸಡನ್ ಆಗಿ ಹತ್ತಕ್ಕೂ ಆಗಲ್ಲ, ಬಸ್ ಓಡಾಡಕ್ಕಾಗಲ್ಲ, ಸ್ಕೂಲ್ ಬಸ್ಸೇ ಬರಲ್ಲ. ಭಾಳ ತೊಂದರೆ ಆಗುತ್ತೆ. ಇವ್ರುಗಳಿಗೆ ಇರೋದೇ ಇದೊಂದು ರಸ್ತೆ. ಈಗಾಗಲೇ ಮೇನ್ ರೋಡ್ ನೋಡಿದಿರಲ್ಲ, ಈ ರೋಡ್ ಅದು 6 ವೇ ಆಗೋಗಿದೆ. ಅದು ಸಿಕ್ಕಾಬಿಟ್ಟೆ ಎಕ್ಸ್ಟೆಂಡ್ ಸಿಕ್ಕಾಬಿಟ್ಟೆ ಇದೆ. ಪ್ರತಿಯೊಂದಕ್ಕೂ ಸಿಟಿ ಒಳಗೆ ಹೋಗೋಕ್ಕೆ ಇದು ಒಂದೇ ರೋಡ್ ಇದೆ. ಇದು ಮಾಡೋದು ಇದು ಒಂದು ಹಿಂಗೆ ಇರಲಿ, ಬೇಡ ಏನಕ್ಕೆ ಇಲ್ಲಿ ಮಾಡಿ ಇದ್ರೊಳಗಡೆ ಮಾಡಿ ಸರ್. ಮಾಡಿ ಸರ್ ಬಿಡಿ, ಇಲ್ಲಿಂದ ಆಚೆ ಮಾಡ್ಕೊಳ್ಳಿ, ಆ ಕಡೆಗೆ ಲಾರಿ ನಿಲ್ಲಿಸ್ಕೊಳ್ಳಿ. ಇಲ್ಲಿ ನಿಲ್ಸೋದೇ ಬೇಡ. ಒಂದು 10 ಬಗೆಯ ಅಲ್ಲಿ ತೊಂದರೆ ಆಗ್ಬಾರ್ದಲ್ಲ ಸರ್ ಪಬ್ಲಿಕ್ಸ್ ಎಲ್ಲ. ನಮಗೆ ರೈಲ್ವೆ ಕಟ್ಕೊಂಡು ಏನಾಗಬೇಕಾಗಿದೆ, ನಮಗೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂದಮೇಲೆ ಉತ್ತಮವಾಗಿ ಕೆಲಸ ಮಾಡುವ ಅಧಿಕಾರಿಗಳಿಗೆ ಶಬಾಷ್ಗಿರಿ ನೀಡಬೇಕು. ಹಾಗೆ ಭ್ರಷ್ಟಾಚಾರದಲ್ಲಿ ತೊಡಗಿ ರೈತರಿಗೆ, ನಾಗರಿಕರಿಗೆ ಕಿರುಕುಳ ನೀಡುವ ಅಧಿಕಾರಿಗಳ ವರ್ತನೆಯನ್ನು ಖಂಡಿಸುವಲ್ಲಿ ಸಾರ್ವಜನಿಕರು ಮುಂದಾಗಬೇಕು ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ತಾಲೂಕಿನ ಕೊನೆರ್ಲು ಗ್ರಾಮದಲ್ಲಿ ತೋಟಗಾರಿಕೆ ಇಲಾಖೆಯ ವತಿಯಿಂದ ಅರ್ಹ ಫಲಾನುಭವಿಗಳಿಗೆ ಸವಲತ್ತು ವಿತರಿಸಿ ಮಾತನಾಡಿ, ಭ್ರಷ್ಟಾಚಾರ ರಹಿತ ತಾಲೂಕನ್ನು ಮಾಡುವುದಾಗಿ ಚುನಾವಣೆಯ ಸಂದರ್ಭದಲ್ಲಿ ಭರವಸೆ ನೀಡಿದ್ದೆ. ಆ ಮಾತಿಗೆ ಇಂದಿಗೂ ತಾವು ಬದ್ಧರಾಗಿದ್ದು ತಮ್ಮ ಕೈಲಾದ ಮಟ್ಟಿಗೆ ಸಹಬದಿಗೆ ತಂದಿದ್ದೇನೆ. ನಾನು ರೈತ ಕುಟುಂಬದಿಂದ ಬಂದವನು, ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರಕ್ಕೆ ತಲೆಬಾಗುವುದಿಲ್ಲ ಎಂದು ಕಿಡಿಕಾರಿದರು. ರೈತರುಗಳಿಗೆ ಯಾವುದೇ 1 ರೂಪಾಯಿಯೂ ಸಹ ರೈತರು ಬರೋದು ಹೋಗೋದು ಬಿಟ್ರೆ 1 ರೂಪಾಯಿಯೂ ಸಹ ಇಲಾಖೆ ಆಗ್ಲಿ ಅದು ಸಂಬಂಧಪಟ್ಟವರಾಗ್ಲಿ ಯಾವುದೂ ಸಹ ಭ್ರಷ್ಟಾಚಾರ ನಿರ್ಮೂಲ ಅಂದ್ರೆ ಪ್ರಪ್ರಥಮವಾಗಿ ನಾವು ರೈತರ ಹತ್ರ ಹೇಳಿಬೇಕು. ಅಲ್ಲಿಂದ ಪ್ರಾರಂಭ ಆಗಬೇಕು. ಈಗ ಅನೇಕ ನಿಮಗೆ ಅಡಿಷನಲ್ ಟ್ರ್ಯಾಕ್ಟರ್ ಕೊಡ್ತೀವಿ, ಇಷ್ಟ ಆಗ್ತಿತ್ತ 3 ವರ್ಷದಿಂದ ನಾವು ಕೇಳ್ತಾ ಇತ್ತು ಒಂದು ಟ್ರ್ಯಾಕ್ಟರ್ ಇದು ಮಾಡ್ಬೇಕು. ಇವತ್ತು ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡೋರು ನಾವು ಹೊಗಳುತ್ತೀವಿ, ಕೆಟ್ಟ ಕೆಲಸ ಮಾಡೋರು ಖಂಡಿಸ್ಬೇಕಲ್ವಾ? ಬೇಡವಾ? ಸುರೇಶ್ ಅಧಿಕಾರಿಗಳು ಬೈತಾರೆ ಅಂದ್ರೆ ಅದ್ರ ಉದ್ದೇಶ ಏನು?
ಒಳ್ಳೆ ಕೆಲಸ ಮಾಡಿದವ್ರನ್ನ ಹೊಗಳ್ಬೇಕು, ಕೆಟ್ಟ ಕೆಲಸ ಮಾಡಿದವ್ರನ್ನ ನಾವೇನಾದ್ರೂ ಅವ್ರನ್ನ ಹೊಗಳ್ಕೊಂಡಿದ್ರೆ ಇನ್ನೊಂದಿಷ್ಟು ಕೆಟ್ಟ ಕೆಲಸ ಜಾಸ್ತಿ ಮಾಡ್ತಾರೆ. ಇದು ದಯವಿಟ್ಟು ಸಾರ್ವಜನಿಕರಲ್ಲಿ ನಾನು ವಿನಂತಿಯನ್ನ ಮಾಡ್ತೀನಿ. ರೈತರ ಪರವಾಗಿ ನಾನು ಕೆಲಸ ಮಾಡ್ತಕ್ಕಂಥದ್ದು, ಯಾವುದೋ ಒಬ್ಬ ಅಧಿಕಾರಿ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದಲ್ಲ. ಒಬ್ಬ ಅಧಿಕಾರಿ 100 ಜನ ರೈತರುಗಳಿಗೆ ಅನಾನುಕೂಲ ಆಗುತ್ತೆ. ನಮ್ಮ ಸ್ಥಳೀಯವರೇ ಕೆಲಸ ಮಾಡ್ತಾ ಇದ್ದಾರೆ, ಬಂದ ತಕ್ಷಣ ನಾವು ಹೇಳೋದು ನೋಡಿ, ನಾನು ವಿನಂತಿಯನ್ನ ಮಾಡಿದ್ದೀವಿ ಬಂದಂತ ಮೊದಲ ಅಧಿಕಾರಿಗಳಿಗೆ, ನೋಡಿ ರೈತರ ಪರವಾಗಿರಬೇಕು, ನಮ್ಮ ಸೇವೆ ಸಮರ್ಪಕವಾಗಿರಬೇಕು, ಯಾವುದು ಸರ್ಕಾರದ ಸವಲತ್ತುಗಳು ಬರ್ತವೆ ಅದು ಹತ್ತಿದ್ರೆ ಅದನ್ನ 20 ಮಾಡ್ತಕ್ಕಂಥದ್ದು, ಅದನ್ನ ಅವ್ರ ಮನೆ ಬಾಗಿಲು ತರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತ. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ತಾಲೂಕು ಬಿಜೆಪಿ ಮಂಡಳ ಅಧ್ಯಕ್ಷ ಕೌರಿ ಸಂಜಯ್, ಬಸವರಾಜ್, ಧರ್ಮೇಗೌಡ, ವಿಜಯಕುಮಾರ್, ಬರಾಟೆಮನೆ ಸುರೇಶ್, ಬಂಡೆ ರಮೇಶ್, ಶೇಖರ್, ಸಂಗಪ್ಪ, ಮೋಹನ್ ಹಾಗೂ ಇಲಾಖೆ ಅಧಿಕಾರಿ ಸತೀಶ್ ಮಧು ಇದ್ದರು. ಭುವನಹಳ್ಳಿ ಗ್ರಾಮದಲ್ಲಿ ವಿವಿಧ ಸಮಸ್ಯೆಗಳ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಇಂದು ಶಾಸಕ ಸ್ವರೂಪ್ ಪ್ರಕಾಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗ್ರಾಮದಲ್ಲಿ ಪ್ರಮುಖವಾಗಿ ಸ್ಮಶಾನ ಜಾಗಕ್ಕೆ ತೊಂದರೆಯಾಗಿದ್ದ ಹಿನ್ನೆಲೆಯಲ್ಲಿ ಜಾಗ ಗುರುತು ಮಾಡಿ ಸ್ಮಶಾನಕ್ಕೆ ಅಗತ್ಯ ಇರುವ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ಕಾಮಗಾರಿ ಆರಂಭಿಸುವಂತೆ ಸೂಚನೆ ನೀಡಿದರು. ಬಳಿಕ ಸುರಕ್ಷತಾ ಹಿತದೃಷ್ಟಿಯಿಂದ ಭುವನಹಳ್ಳಿ ಕೆರೆ ಬದಿಗೆ ತಡೆಗೋಡೆ ನಿರ್ಮಾಣ ಮಾಡಲು ತೀರ್ಮಾನ ಕೈಗೊಂಡು ಆದಷ್ಟು ಬೇಗ ಕಾಮಗಾರಿ ಮುಗಿಸಿಕೊಡಲಾಗುವುದು ಎಂದು ಸೂಚನೆ ನೀಡಿದರು. ಇದೀಗ ಜಾಹೀರಾತು. ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ನಮ್ಮ ಬ್ಯಾಂಕಿನಲ್ಲಿ ತೊಡಗಿಸುವ ಠೇವಣಿ, ಉಳಿತಾಯ ಖಾತೆ ಮತ್ತು ಫಿಕ್ಸೆಡ್ ಡೆಪಾಸಿಟ್ಗಳಿಗೆ ಸಾಮಾನ್ಯ ಜನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಉತ್ತಮ ಬಡ್ಡಿ ದರ ದೊರೆಯುತ್ತದೆ. ಬ್ಯಾಂಕಿನಲ್ಲಿ ತೊಡಗಿಸಿರುವ ಠೇವಣಿಗಳಿಗೆ ಆರ್ಬಿಐನ ನಿರ್ದೇಶನದಂತೆ ಪ್ರತಿ ವ್ಯಕ್ತಿಗೆ ಗರಿಷ್ಠ 5 ಲಕ್ಷ ರುಗಳವರೆಗೆ ವಿಮಾ ಸೌಲಭ್ಯವಿರುತ್ತದೆ. ಬ್ಯಾಂಕಿನಿಂದ ಗ್ರಾಹಕರಿಗೆ ಮತ್ತು ಉದ್ದಿಮೆದಾರರಿಗೆ ಉಚಿತವಾಗಿ ರೇಸರ್ ಪೇ ಕ್ಯೂಆರ್ ಕೋಡ್ ಅನ್ನು ನೀಡಲಾಗುತ್ತಿದೆ. ಹಾಸನ ಜಿಲ್ಲೆಯಾದ್ಯಂತ ಎಚ್ಡಿಸಿಸಿ ಬ್ಯಾಂಕ್ 34 ಶಾಖೆಗಳನ್ನು ಹೊಂದಿದ್ದು, ಕೋರ್ ತಂತ್ರಜ್ಞಾನದಡಿ 34 ಶಾಖೆಗಳಲ್ಲಿ ಅಂತರ್ಶಾಖಾ ವ್ಯವಹಾರದ ಸೌಲಭ್ಯವಿದ್ದು, ಆರ್ಟಿಜಿಎಸ್, ನೆಫ್ಟ್, ಪಿಒಎಸ್, ಎಟಿಎಂ ಮತ್ತು ಇ ಕಾಮರ್ಸ್ ಸೌಲಭ್ಯವಿರುತ್ತದೆ. ನಮ್ಮ ಬ್ಯಾಂಕಿನಲ್ಲಿ ಗೃಹ ನಿರ್ಮಾಣ ಮತ್ತು ಖರೀದಿ ಸಾಲ, ಗೃಹ ಮತ್ತು ಸೈಟ್ ಖರೀದಿ ಅಡಮಾನ ಸಾಲ, ಚಿನ್ನಾಭರಣ ಈಡಿನ ಸಾಲ, ದ್ವಿಚಕ್ರ, ತ್ರಿಚಕ್ರ, 4 ಚಕ್ರ ಹಾಗೂ ಮೇಲ್ಪಟ್ಟ ವಾಹನ ಖರೀದಿ ಸಾಲ, ವ್ಯಾಪಾರ ಸಾಲ ಮತ್ತು ಇನ್ನಿತರೆ ಸಾಲ ಸೌಲಭ್ಯ ದೊರೆಯಲಿದೆ. ನಿಮ್ಮ ಚಿನ್ನಾಭರಣಗಳ ಮೇಲೆ ತ್ವರಿತಗತಿಯಲ್ಲಿ ಸಾಲವು ಅತಿ ಕಡಿಮೆ ಬಡ್ಡಿ ದರದಲ್ಲೂ ದೊರೆಯುತ್ತದೆ. ಎಚ್ಡಿಸಿಸಿ ಬ್ಯಾಂಕಿನ 34 ಶಾಖೆಗಳಲ್ಲಿ ಈ ಎಲ್ಲ ಸೌಲಭ್ಯಗಳು ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಹತ್ತಿರದ ಎಚ್ಡಿಸಿಸಿ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಮತ್ತು ಮಾಹಿತಿ ಪಡೆಯಿರಿ. ವಿಜಯ್ ಸಿಲ್ವರ್ ಪ್ಯಾಲೇಸ್ ಅರ್ಪಿಸುವ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಲ್ಲ ಬೆಳ್ಳಿಯ ಪದಾರ್ಥಗಳ ಮೇಲೆ ಯಾವುದೇ ರೀತಿಯ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ. ಬೆಳ್ಳಿ ಆಭರಣಗಳ ಮೇಲೆ 15% ರಿಯಾಯಿತಿಯನ್ನ ಪಡೆಯಬಹುದು. ನಮ್ಮಲ್ಲಿ ಬೆಳ್ಳಿಯ ತಟ್ಟೆ, ಬೆಳ್ಳಿಯ ಚೊಂಬು, ಬೆಳ್ಳಿಯ ದೀಪದ ಕಂಬಗಳು, ಬೆಳ್ಳಿಯ ಉಡುಗೊರೆಗಳು, ಬೆಳ್ಳಿಯ ಫೋಟೋ ಫ್ರೇಮ್, ಬೆಳ್ಳಿಯ ಆಂಟಿಕ್ ಆಭರಣಗಳು, ಬೆಳ್ಳಿಗೆ ಚಿನ್ನದ ಪಾಲಿಶ್ ಮಾಡಿದ ಆಭರಣಗಳು ದೊರೆಯುತ್ತದೆ. 92.5 ಹಾಲ್ಮಾರ್ಕಿನ ಶುದ್ಧ ಬೆಳ್ಳಿಯ ಪದಾರ್ಥಗಳು ನಮ್ಮಲ್ಲಿ ದೊರೆಯುತ್ತದೆ. ವರಮಹಾಲಕ್ಷ್ಮಿ ಹಬ್ಬದ ಈ ವಿಶೇಷ ಆಫರ್ ಅನ್ನ ಮಿಸ್ ಮಾಡ್ಕೋಬೇಡಿ. ಇಂದೇ ಭೇಟಿ ನೀಡಿ ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. ಇನ್ನು ನೀವು ಹಳೆ ಮಾಡೆಲ್ ಫೋನ್ ಅನ್ನೇ ಬಳಸ್ತಾ ಇದ್ದೀರಾ? ಹೊಸ ಸ್ಮಾರ್ಟ್ ಫೋನ್ ತಗೊಳ್ಳೋದಕ್ಕೆ ಬಡ್ಜೆಟ್ ಪ್ರಾಬ್ಲಮ್ ಆಗ್ತಾ ಇದೆಯಾ? ಚಿಂತೆ ಬೇಡ. ಎಸ್ಪಿ ಮೊಬೈಲ್ಸ್ ನಲ್ಲಿ ನಡೀತಾ ಇದೆ ಫೆಸ್ಟಿವಲ್ ಸೇಲ್. ಹಬ್ಬಗಳ ಪ್ರಯುಕ್ತ ಮೆಗಾ ಎಕ್ಸ್ಚೇಂಜ್ ಮೇಳವನ್ನ ಆಯೋಜಿಸಿದ್ದಾರೆ. ನಿಮ್ಮ ಯಾವುದೇ ಹಳೆಯ ಸ್ಮಾರ್ಟ್ ಫೋನ್ ಅನ್ನ ಕೊಟ್ಟು ಹೊಸ ಸ್ಮಾರ್ಟ್ ಫೋನ್ ಅನ್ನ ಖರೀದಿ ಮಾಡಬಹುದು. 10,000ದಿಂದ 25,000ವರೆಗಿನ ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ 3,000 ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ವಿಶೇಷ ಆಫರ್ ಅಂದ್ರೆ
25,000ಕ್ಕೂ ಮೇಲ್ಪಟ್ಟ ಸ್ಮಾರ್ಟ್ಫೋನ್ ಕೊಂಡಲ್ಲಿ 5,000 ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನು ಫ್ರೀಯಾಗಿ ಪಡೆಯಬಹುದು. ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳವನ್ನು ಆಯೋಜಿಸಿದ್ದು, ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ನೀವೀಗ ಸ್ಮಾರ್ಟ್ಫೋನ್ ಅನ್ನು ಖರೀದಿಸಬಹುದು. ಇನ್ನು ತಡ ಯಾಕೆ? ಎಸ್ಪಿ ಮೊಬೈಲ್ಸ್ ಅವರ ಫೆಸ್ಟಿವಲ್ ಸೇಲ್ನಲ್ಲಿ ಹೊಸ ಸ್ಮಾರ್ಟ್ಫೋನ್ ಅನ್ನು ತಗೊಳ್ಳಿ. ಮುಂಬರುವ ಹಬ್ಬಗಳಾದ ಸಂಭ್ರಮದಿಂದ ಆಚರಿಸಿ. ಎಸ್ಪಿ ಮೊಬೈಲ್ಸ್, ಗಂಧದ ಕೋಟೆ ಎದುರು, ಆಸಿ ರಸ್ತೆ, ಹಾಸನ. ಕಾಂಟ್ಯಾಕ್ಟ್ 9035937854, 8073743652 ಮತ್ತು 8197265252. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1,200 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ಕನಸಲು ನೀನೆ, ಮನಸಲು ಕನಸಲು ನೀನೆ, ಮನಸಲ್ಲಿ ಮನೆ ಮಾಡಿರುವೆ ನೀನೆ. ಮನಸಲು ಕನಸಲು ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್, ಕಣ್ಣಿಗೆ ಸುಂದರವೆನಿಸುವ, ಮನಸ್ಸಿಗೆ ಹಿತ ಎನಿಸುವ, ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ರುಚಿಯಾದ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ. ಇದರೊಂದಿಗೆ 10ಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು, ಬನ್ನಿ ಇಲ್ಲಿಯ ನೈಜ ರುಚಿಯನ್ನ ಸವಿದು ಆನಂದಿಸಿ. ಜೊತೆಯಲ್ಲಿ ಕಾಜು ಸ್ವೀಟ್ಸ್, ಕೋವಾ ಸ್ವೀಟ್ಸ್, ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರ ಮಿಕ್ಸ್ಚರ್ಸ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ. ಸುದೀರ್ಘ 34 ವರ್ಷದಿಂದ ಶುಚಿ, ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲಾ ರೀತಿಯ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್, ಸಹ್ಯಾದ್ರಿ ಥಿಯೇಟರ್ ಪಕ್ಕ, ಸಾಲಗಾಮೆ ರಸ್ತೆ, ಹಾಸನ. ಇದೀಗ ನೂತನವಾಗಿ ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಿದ್ಯಾರ್ಥಿಗಳು ಜೀವನದಲ್ಲಿ ನಿರ್ದಿಷ್ಟ ಗುರಿಯೊಂದಿಗೆ ಅಧ್ಯಯನ ಮಾಡಬೇಕು. ಗೆದ್ದೆ ಗೆಲ್ಲುವೆ ಎನ್ನುವ ಆತ್ಮವಿಶ್ವಾಸದೊಂದಿಗೆ ಮುನ್ನುಗ್ಗಬೇಕು. ನಾವು ಓದಲು ಬಂದಿದ್ದೇನೆ, ಓದಬೇಕು ಎನ್ನುವ ಪ್ರಜ್ಞೆಯೊಂದಿಗೆ ನಿರಂತರ ಅಧ್ಯಯನ ನಡೆಸಿದಲ್ಲಿ ಯಶಸ್ಸಿನ ದಾರಿ ಸುಗಮವಾಗಲಿದೆ ಎಂದು ಆದಿಚುಂಚನಗಿರಿ ಹಾಸನ ಶಾಖಾ ಮಠ ಪರಮ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಗಳು ಹೇಳಿದರು.
ಬಿಜಿಎಸ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ವತಿಯಿಂದ ನಡೆದ ಗುರುವಂದನಾ ಪ್ರತಿಭಾ ಪುರಸ್ಕಾರ ಹಾಗೂ ಸಿಇಟಿ ನೀಟ್ ತರಗತಿ ಕಾರ್ಯಕ್ರಮ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಇತ್ತೀಚಿನ ದಿನದಂದು ವಿದ್ಯಾವಂತರಿಂದಲೇ ಅನಾಹುತಗಳು ನಡೆಯುತ್ತಿದೆ ಎಂಬ ಮಾತು ಕೇಳಿ ಬರುತ್ತಿದೆ. ಆ ಕಾರಣದಿಂದ ಶಿಕ್ಷಣದ ಜೊತೆಯಲ್ಲಿ ಸಂಸ್ಕಾರ ವಿದ್ಯಾರ್ಥಿಗಳಿಗೆ ನೀಡಿದರೆ ಮಾತ್ರ ಆತ ಎಂದಿಗೂ ಭ್ರಷ್ಟನಾಗಲು ಸಾಧ್ಯವಿಲ್ಲ. ಅವರ ಪ್ರಮಾಣ ಪತ್ರವೇ ಮುಖ್ಯವಲ್ಲ, ಅದರ ಜೊತೆಗೆ ಸಂಸ್ಕೃತಿ ಮತ್ತು ಸಾಮಾನ್ಯ ಜ್ಞಾನ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ನಾನು ಪ್ರಶ್ನೆ ಮಾಡಿದೆ, ನಿಮ್ಮ ಮನೆಗೆ ಹೋಗಿ ನಿಮ್ಮ ತಂದೆ ತಾಯಿಗಳನ್ನು ನೋಡಿದ ನಂತರ ಅದು ನೀವು ನೋಡಿ ಖುಷಿ ಪಡ್ತೀರಾ ಅಂತ ಕೇಳಿದ್ರೆ ಎಲ್ಲ ತರ ಗೊತ್ತಿಲ್ಲ. ತಂದೆ ಹಾನಿ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ನನ್ನ ಯೋಗ್ಯ, ಅದೆಲ್ಲ ಎಷ್ಟು ಅವಾಂತರ ವಿದ್ಯಾವಂತರಿಂದ ಆಗುವಂತಹ ಕೆಲವು ಅನಾಹುತಗಳಿದೆಯಲ್ಲ. ಅದಕ್ಕೆ ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರ ಸ್ವಾಮಿಯವರು ಹೇಳಿದ್ರು, ಅಕ್ಷರ ಕಲಿತಂತ ವ್ಯಕ್ತಿಗಳು ಕೂಡ ಭ್ರಷ್ಟರಾಗಬಹುದು. ಶಿಕ್ಷಣ ಪಡೆದಂತ ಸಂಸ್ಕಾರಯುತವಾಗಿ ಬೆಳೆದಂತ ಮಕ್ಕಳಿಂದ ಎಂದಿಗೂ ಭ್ರಷ್ಟರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮಾತನ್ನ ಹೇಳಿದ್ರು. ಯಾಕೆ ಮಾತನ್ನ ಮತ್ತೆ ಸಿದ್ಧಗಂಗಾ ಶ್ರೀಗಳು ಕೂಡ ಮಾತನ್ನ ಹೇಳ್ತಾರೆ, ಓದ್ಬೇಕು ನೀವೆಲ್ಲ. ಯಾಕೆ ಮಾತನ್ನ ಹೇಳ್ತಾರೆ ಅಂದ್ರೆ ಸಿದ್ಧಗಂಗಾ ಸ್ವಾಮಿ ಮಾತಾಡ್ತಾರೆ, ಬಡತನ ಬಂದ್ರೆ ಮನುಷ್ಯಕ್ಕೆ ಬರ್ಬೇಕಂತ. ಹೇಳಿ, ಬಡತನ ಬಂದ್ರೆ ಮನುಷ್ಯಕ್ಕೆ ಬಂದ್ರೆ ಕಷ್ಟಪಟ್ಟು ಬಂದೆ ಮೇಲೆ ಬರ್ತಾನೆ. ಆದ್ರೆ ಮನಸ್ಸಿಗೆ ಬಡತನ ಬಂದ್ಬಿಟ್ರೆ ಏನಾಗ್ತದೆ? ಅದಕ್ಕೆ ಬಡತನ ಬಂದ್ರೆ ಮನುಷ್ಯಕ್ಕೆ ಬರಬೇಕು, ಮನಸ್ಸಿಗೆ ಬರಬೇಡದು. ಶ್ರೀಮಂತಿಗೆ ಬಂದ್ರೆ ಹೃದಯಕ್ಕೆ ಬರಬೇಕು, ತಲೆಗೆ ಬರಬೇಡದು ಅಂತ. ತಲೆ ಬಂದ್ರೆ ಗೊತ್ತಾಗ್ತದೆ ನಿಮ್ಗೆ. ಇವತ್ತು ಇಷ್ಟೆಲ್ಲ ಅದೇ ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರ ಸ್ವಾಮಿಜಿಯವರು 64 ವಿದ್ಯೆ ಇರುವಂತಹ ನನ್ನದು ಪ್ರಾಮಿಸ್ ಮಾಡಿದ್ರು. ಮೇಲೆ ಇಂಥ ಉಪನ್ಯಾಸಗಳು ಇಟ್ಕೊಂಡು, ಇಂಥ ಪ್ರಾಮಿಸ್ಗಳು ಇಟ್ಕೊಂಡು 64 ವಿದ್ಯೆಗಳು ಕೂಡ ಒಂದ್ ಕಡೆ ಕಲಿಸುವಂತ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆಗಿಬೇಕು. ಆದ್ರೆ ಅಲ್ಲಿ ಯಾವುದೇ ರೀತಿ ಸರ್ಟಿಫಿಕೇಟ್ ಕೊಡೋದಿಲ್ಲ. ದೊಡ್ಡ ಆಸೆ ಇತ್ತು, ಸರ್ಟಿಫಿಕೇಟ್ ಇಲ್ಲದೆ ವಿದ್ಯಾಭ್ಯಾಸ ಕೊಡಬೇಕು. ಯಾಕೆ ಅಂತ ಅಂದ್ರೆ ಸರ್ಟಿಫಿಕೇಟ್ ಇಟ್ಕೊಂಡು ನಾವು ಬೇರೆ ಕಡೆ ಕೆಲಸ ಕೇಳಿ ಕೈ ಚಾಚ್ಕೊಂಡು 64 ವಿದ್ಯೆ ಕಲಿತಂತಹ ಆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಸರ್ಟಿಫಿಕೇಟ್ ಇಲ್ಲದೆ ಸರ್ಟಿಫಿಕೇಟ್ ತಂದಂತವರಿಗೆ ನಾವು ಕೆಲಸ ಕೊಡುವಂತಹ ಒಬ್ಬ ಪಾರದರ್ಶಕ ಒಬ್ಬ ವಿದ್ಯಾರ್ಥಿ ಆಗಬೇಕು ನಮ್ಮಲ್ಲಿ ಅಂತ ದೊಡ್ಡ ಕನಸನ್ನು ಕಂಡಿದ್ರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿಟಿ ಜಯದೇವ್, ಶೇಖರ್ ಹೊಡೆನೂರು, ಎಂಸಿ ದಿವ್ಯಕುಮಾರ್, ಸಹ ಪ್ರಾಧ್ಯಾಪಕರು ಹಾಗೂ ಇನ್ನಿತರರು ಹಾಜರಿದ್ದರು. ಮೂಳೆ ತಜ್ಞ ವೈದ್ಯ ಡಾಕ್ಟರ್ ಹರೀಶ್ ಎಂಕೆ ಸತತ 1 ವರ್ಷ ಕಾಲ ಕರ್ತವ್ಯಕ್ಕೆ ಗೈರು ಹಾಜರಾತಿಗೆ ಶಾಸಕ ಎ ಮಂಜು ಆಕ್ರೋಶ ಹೊರಹಾಕಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸ್ವಾಮಿಗೌಡ ಅವರಿಗೆ ತರಾಟೆಗೆ ತೆಗೆದುಕೊಂಡು ಶಿಸ್ತು ಕ್ರಮ ಜರುಗಿಸುವಂತೆ ಸರ್ಕಾರಕ್ಕೆ ಪತ್ರ ಬರೆಯಲು ಸೂಚಿಸಿದರು. ಅರಕಲಗೂಡು ಸಾರ್ವಜನಿಕ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿಯ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಪ್ರಗತಿ ಪರಿಶೀಲನೆ ನಡೆಸಿದ ಶಾಸಕರು ವೈದ್ಯರ ಹಾಜರಾತಿ ಬಗ್ಗೆ ಗಮನ ಸೆಳೆದ ವೇಳೆ ಡಾಕ್ಟರ್ ಹರೀಶ್ ಸುಳ್ಳು ದಾಖಲಾತಿ ನೀಡಿ ರಜೆ ಮೇಲೆ ತೆರಳಿರುವುದು ಬೆಳಕಿಗೆ ಬಂದಿದೆ. ಆಸ್ಪತ್ರೆಯ ಕಾಯಕಲ್ಪ ಕ್ಷೀಣಿಸಿದ್ದು, ಸಾರ್ವಜನಿಕರಿಗೆ ಸರಿಯಾದ ಚಿಕಿತ್ಸೆ ನೀಡುತ್ತಿಲ್ಲ. ವೈದ್ಯಕೀಯ ವೃತ್ತಿ ದೇವರಿಗೆ ಸಮಾನ. ಆಸ್ಪತ್ರೆಯ ವೈದ್ಯರು ಹಾಗೂ ನರ್ಸುಗಳು ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗುತ್ತಿಲ್ಲ. ಇವರುಗಳ ಹಾಜರಾತಿ ದಾಖಲೆ ಪಡೆದು ಶಿಸ್ತು ಕ್ರಮಕ್ಕೆ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಹೇಳಿದರು. ನೋಟಿಸ್ ಕೊಡ್ರಿ, ಕೊಡ್ರಿ, ಸಬ್ಸಿಡೆನ್ಸ್ ತಗೊಳ್ರಿ. ಪದ್ಮಶ್ರೀ ಡಯಾಬಿಟಿಸ್ ಕೇರ್ ಸೆಂಟರ್ ಹಾಸ್ಪಿಟಲ್ ಎಲ್ಲರೂ ಬರ್ಸ್ಕೊಬಿಟ್ಟು ಕಾಸು ಕೊಡ್ರಿ. ಶುಗರ್ ಇದೆ, ಅದಿದೆ, ಡಯಾಬಿಟಿಸ್ ಅಂತೇಳಿ ಗೌರ್ಮೆಂಟ್ ನೀನ್ ಸಸ್ಪೆಂಡ್ ಆಯ್ತೀಯಾ?
recommend on this basis? Can you recommend on this basis? Every month ಈ ಬೇಸಿಸ್ ಮೇಲೆ ಅವ್ರು ಬರ್ಕೊಟ್ಬಿಟ್ಟ ಕೊಟ್ಬಿಟ್ರು ನಿಮ್ಮ ಸೈಡ್ ಡೇಟ್ ಇಲ್ಲ ಅವ್ರಿಗೆ ಡೇಟ್ ಇಲ್ಲ ನೋಟಿಸ್ ಕೊಡ್ಲಿ ಸರ್ಕಾರಿ ಬರೀ ಆರೋಗ್ಯ ರಕ್ಷಾ ಸಮಿತಿಯ ಸಭೆಯನ್ನ ಇವತ್ತು ಮಾಡಿದ್ದೀವಿ. ಬಹುಶಃ ನಾವು ಒಂದು ಕಡೆಯಿಂದ ನೋಡಿದಾಗ ಐ ಆಮ್ ನಾಟ್ ಹ್ಯಾಪಿ. ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಆಪರೇಷನ್ಸ್ ಇರ್ಬೋದು, ಅವರು ಕೇವಲ ದಿನಕ್ಕೆ ಒಂದಂತೂ ಕೂಡ ಇಲ್ಲಿ ಹೆರಿಗೆ ಆಗಿಲ್ಲ, ಕೇವಲ 359 ಆಗಿದ್ದಾರೆ. ಹಿಂದೆಲ್ಲ ಸುಮಾರು 800-700 ಆಗ್ತಕ್ಕಂಥ ತಿಂಗಳುಗಳನ್ನ ವರ್ಷದಲ್ಲಿ ನಾವು ನೋಡಿದ್ದು. ನಾವು ಶಾಸಕರಿಗೆ ಕಡಿಮೆ ಆಗಿರೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವರು ಬೇಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ. ಈಗ ನನಗೆ ನೋಡಿರೋ ಪ್ರಕಾರ ಪರ್ಮನೆಂಟಾಗಿ ಅಧಿಕಾರಿಗಳು ಬಯೋಮೆಟ್ರಿಕಲ್ಲಿ ಬರದೇ ಇರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಅದು ಬಯೋಮೆಟ್ರಿಕನ್ನು ತೆಗೆಸ್ತಾ ಇದ್ದೀನಿ. ಅವ್ರು ಯಾರ್ಯಾರು ಬಯೋಮೆಟ್ರಿಕ್ಸ್ ಪ್ರಕಾರ ಇಲ್ಲಿಗೆ ಹಾಸ್ಪಿಟ್ಲಿಗೆ 9 to 4:30 ಅವ್ರು ಪರ್ಮನೆಂಟಾಗಿ ಇರಬೇಕು ಅಂತ ನಿಯಮ ಇದೆ. ಅದು ನಿಯಮ ಮೀರಿ ಅವರು ಬೇರೆ ಕಡೆ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದ ಮೇಲೆ ಇವತ್ತು ಅದನ್ನು ತೆಗೆಸಿದ್ದೀನಿ. ಅವರು ಬೇರೆ ಏನಾದ್ರು ಮಾಡ್ಕೊಳ್ಳಿ, 9 to 4:30 ನಮ್ಮ ಆಸ್ಪತ್ರೆಯಲ್ಲಿ ಪೂರ್ಣವಾಗಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಅವರು ಅದನ್ನು ಮಾಡಿಲ್ಲ ಅಂತಕ್ಕಂಥದ್ದು ನಮ್ಮ ಸಮಿತಿಗೆ ಗಮನಕ್ಕೆ ಬಂದಿದೆ. ಅದನ್ನು ಕೂಡಲೇ ಸರ್ಕಾರ ಗಮನಕ್ಕೆ ತಂದು ಅವರಿಗೆ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಒಂದು ಸೂಚನೆಯನ್ನು ಕೊಡಿಸ್ತೀವಿ. ಜೊತೆಗೆ ಕದೀಬ್ ಅವರು ಇಲ್ಲಿಗೆ ನಮ್ಮ ಆಸ್ಪತ್ರೆಗೆ ಅವರು ತಂದೆ ಹೆಸರಲ್ಲಿ ಈ ಬಟ್ಟೆ ನಮಗಿರ್ತಕ್ಕಂಥ ಯಂತ್ರನ ಕೊಡಬೇಕು ಅಂದೇನು ರಿಕ್ವೆಸ್ಟ್ ಮಾಡಿದ್ದು ಅವ್ರ ಹತ್ರ ಮಾತಾಡಿದ್ದು ಅವರು ಒಪ್ಕೊಂಡಿದ್ದಾರೆ. ಅವ್ರ ಹೆಸರಲ್ಲಿ ಆ ದಾನವನ್ನು ಸ್ವೀಕರಿಸಿ ಅವ್ರ ತಂದೆ ಹೆಸರು ಕೂಡ ಹಾಕ್ತೀವಿ. ಥ್ಯಾಂಕ್ ಯು. ಏನಾದ್ರು ಡಾಕ್ಟರ್ ಹರೀಶ್ ಅವರು ತಪ್ಪು ಮಾಹಿತಿಯನ್ನು ಕೊಟ್ಟು ಯಾವುದೋ ನರ್ಸಿಂಗ್ ಹೋಮ್ನಲ್ಲಿ ಇದ್ದಂಥ ಒಂದು ಸರ್ಟಿಫಿಕೇಟ್ ಕೊಟ್ಟು ಅವರು ಈ ರಜವನ್ನು ಪಡ್ಕೊಂಡಿದ್ದಾರೆ. ಅದನ್ನು ರಜಾ ಕೊಡ್ತಕ್ಕಂಥದ್ದು ತಪ್ಪು. ಆ ರೀತಿ ಸರ್ಟಿಫಿಕೇಟ್ ಕೊಟ್ಟು ಆದಮೇಲೆ ರಜಾ ಮಂಜೂರು ಮಾಡಿರ್ತಕ್ಕಂಥದ್ದು ತಪ್ಪು. ಅವರಿಬ್ಬರ ಮೇಲೂ ಕೂಡಲೇ ತಗೋಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ. ಸಭೆಯಲ್ಲಿ ರಕ್ಷಾ ಸಮಿತಿ ಉಪಾಧ್ಯಕ್ಷ ರಘು, ಸದಸ್ಯರಾದ ಪತ್ರಕರ್ತ ಗಣೇಶ್, ಬಣದಹಳ್ಳಿ ಗಣೇಶ್, ಜಬ್ಬಿ ಉಲ್ಲಾ, ಆಶಾ ಗೋಪಾಲ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ, ವೈದ್ಯಾಧಿಕಾರಿ ಸ್ವಾಮಿಗೌಡ, ಡಾಕ್ಟರ್ ದೀಪಕ್, ಡಾಕ್ಟರ್ ಸುನೀಲ್ ಹಾಜರಿದ್ದರು. ಹಾಸನ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ವತಿಯಿಂದ ತೇಜೋದಯ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಹಿರಿಯ ಜೀವಿಗಳಿಗೆ ಸಹಾಯ ಹಸ್ತ ನೀಡಲಾಯಿತು. ಇದೇ ವೇಳೆ ಸಂಘದ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ಮಾತನಾಡಿ, ನಮ್ಮ ಸಂಘದ ನಿರ್ದೇಶಕರು ಭವಿಷ್ಯದಲ್ಲಿಯೂ ತಮ್ಮ ಕೈಲಾದಷ್ಟು ಸಹಾಯ ಮಾಡಲಿದ್ದೇವೆ. ಇತ್ತೀಚಿನ ಸ್ವಾರ್ಥಪರ ಸಮಾಜದಲ್ಲಿ ಸ್ವಾರ್ಥರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಗಿರೀಶ್ ಅವರ ನಿಸ್ವಾರ್ಥ ಮನೋಭಾವವನ್ನು ಮೆಚ್ಚಬೇಕು. ಆಶ್ರಮಕ್ಕೆ ಹೊಸ ಕಟ್ಟಡ ನಿರ್ಮಾಣ ಕಾರ್ಯ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಸಂಘದ ವತಿಯಿಂದ ರು 25,000 ಸಹಾಯಧನವನ್ನು ನೀಡಿದ್ದೇವೆ ಎಂದು ಹೇಳಿದರು. ಗಿರೀಶ್ ಅವರು ಒಂದು ಸೇವೆ ಮಾಡ್ತಿದ್ದಾರೆ. ಆ ನಿಸ್ವಾರ್ಥ ಸೇವೆಗೆ ನಮ್ಮ ಭಗವಂತ ಒಳ್ಳೇದು ಮಾಡಲಿ. ಹಾಗೂ ನಮ್ಮ ಎಲ್ಲ ಕೋಆಪರೇಟಿವ್ ಸೊಸೈಟಿಯ ಎಲ್ಲ ನಿರ್ದೇಶಕರ ಪರವಾಗಿ ಅವರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಇತ್ತೀಚಿನ ಕಾಲದಲ್ಲಿ ಸ್ವಾರ್ಥದ ಬದುಕು ತುಂಬಿ ತುಳುತ್ತಿರುವ ಈ ಮನುಷ್ಯರ ಕುಲದಲ್ಲಿ, ಈ ಮಾನವನಲ್ಲಿರುವಂತಹ ಈ ಒಂದು ಸ್ವಾರ್ಥದ ಬದುಕಿನಲ್ಲಿ ನಾವು ಇಂಥ ಒಂದು ನಿಸ್ವಾರ್ಥ ಸೇವೆ ಮಾಡೋದನ್ನು ನೋಡೋದು ತುಂಬಾ ಕಷ್ಟ. ಹಾಗಾಗಿ ನಾವ್ಯಾರು ಸಹ ಆ ಥರದ ಒಂದು ಸೇವೆ ಮಾಡಕ್ ಸಾಧ್ಯವೋ ಅಸಾಧ್ಯವೋ ಗೊತ್ತಿಲ್ಲ. ಆ ಸೇವೆ ಮಾಡ್ತಿರುವಂತ ಒಬ್ಬ ವ್ಯಕ್ತಿನ ಗುರುತಿಸಿ ಆ ಜಾಗಕ್ಕೆ ನಮ್ಮ ಸೊಸೈಟಿ ವತಿಯಿಂದ ಏನಾದರೂ ಕೈಲಾದ ಒಂದು ಸಹಾಯ ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ನಮ್ಮೆಲ್ಲ ಸಂಘದ ನಿರ್ದೇಶಕರು ಪದಾಧಿಕಾರಿಗಳ ಜೊತೆಗೂಡಿ ಇಂದು ಇಲ್ಲಿ ಭೇಟಿ ಕೊಟ್ಟಿದ್ದೀವಿ. ಇದು ದೇವಸ್ಥಾನದ ಒಂದು ಸಮಾನವಾಗಿರುವಂಥ ಸೇವೆ ಮಾಡ್ತಿರುವಂಥ ಜಾಗ ಅಂತ ಭಾವಿಸಿ ನಾವು ನಮ್ಮ ಕೈಲಾದ ಸೊಸೈಟಿಯಿಂದ ಸೇವೆ ಮಾಡೋದ್ರ ಮೂಲಕ ಅವರೆಲ್ಲರಿಗೂ ಮತ್ತೊಮ್ಮೆ ದೇವರು ಇನ್ನೂ ಆಯಸ್ಸನ್ನು ಕೊಡ್ಲಿ, ಇವರಿಗಿನ್ನೂ ಒಂದು ಶಕ್ತಿಯನ್ನು ಕೊಡ್ಲಿ. ಈ ಸಂದರ್ಭದಲ್ಲಿ ಸಂಘದ ಗೌರವ ಕಾರ್ಯದರ್ಶಿ ಸತೀಶ್, ನಿರ್ದೇಶಕರಾದ ಸಾವಿತ್ರಮ್ಮ, ದಾಕ್ಷಾಯಿಣಿ, ವರುಣ್ ಕುಮಾರ್, ಸುರೇಶ್, ಕಾರ್ಯದರ್ಶಿ ಪ್ರವೀಣ್ ಹಾಗೂ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ
ಪರಮೇಶ್ ಎಂಎನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಿನ ಎನ್ಎಸ್ಎಸ್ ಘಟಕ, IUCEE ಹಾಗೂ ರೋಟರಿ ಕ್ಲಬ್ ಆಫ್ ಹಾಸನ ಹೊಯ್ಸಳ ಇವರ ಸಂಯುಕ್ತಾಶ್ರಯದಲ್ಲಿ ವಾಕಾಥಾನ್ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಹವಾಮಾನ ಬದಲಾವಣೆ ಮತ್ತು ಸಾಕ್ಷರತಾ ಜಾಗೃತಿ ಆಗಿದ್ದು, ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಮುಖ್ಯದ್ವಾರದಿಂದ ಆರಂಭವಾಗಿ ಹೇಮಾವತಿ ಪ್ರತಿಮೆವರೆಗೆ ನಡೆಯುವ ಮೂಲಕ ವಾಕಾಥಾನ್ ಸಂಪನ್ನಗೊಂಡಿತು. ನಂತರ ಹವಾಮಾನ ಬದಲಾವಣೆ ಹಾಗೂ ಸಾಕ್ಷರತಾ ಜಾಗೃತಿ ಕುರಿತು ನಾಟಕವನ್ನು ವಿದ್ಯಾರ್ಥಿಗಳು ಮನೋಜ್ಞವಾಗಿ ಪ್ರದರ್ಶಿಸಿದರು. ವಾಕಾಥಾನ್ನಲ್ಲಿ 1650ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಅಮರೇಂದ್ರ, ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮಾಧಿಕಾರಿ ವಿಜಯಕುಮಾರ್, ಕಾಲೇಜಿನ ಸಹ ಡೀನ್ ಡಾಕ್ಟರ್ ಶಿವಶಂಕರ್, ಹಿರಿಯ ವಿಜ್ಞಾನಿ ರಾಜಶೇಖರ್, ರೋಟರಿ ಸಹಾಯಕ ಗವರ್ನರ್ ಮಂಜುನಾಥ್, ರೋಟರಿಯನ್ ಮೋಹನ್ ಡಿ, ಡಾಕ್ಟರ್ ರವಿಕುಮಾರ್, ವಿನೇಶ್ ನಳಿನಿ, ಭವ್ಯ, ವನಿತಾ ಮೇಡ್ತಾ ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಡಹಬ್ಬ ಹಾಗೂ ಧಾರ್ಮಿಕ ಆಚರಣೆಯ ದಸರಾ ಹಬ್ಬದ ಉದ್ಘಾಟನೆಯಿಂದ ಸಾಹಿತಿ ಬಾನು ಮುಸ್ತಾಕ್ ಅವರನ್ನು ಹಿಂದೆ ಸರಿಯುವಂತೆ ಮಾಜಿ ಸಚಿವ ಎ ಮಂಜು ಆಗ್ರಹ. ಪ್ರಸ್ತುತ ಸರ್ಕಾರಿ ನೌಕರರ ಕಾಲವಲ್ಲ, ಸ್ವಂತ ಉದ್ಯೋಗ ಮಾಡುತ್ತೀವಿ ಎಂದು ಯಾರು ಹೊರಡುತ್ತಾರೆ ಅವರಿಗೆ ಇದು ಸೂಕ್ತ ಕಾಲವಾಗಿದೆ. ಜಿಲ್ಲಾಧಿಕಾರಿ ಲತಾ ಕುಮಾರಿ ಹೇಳಿಕೆ. ಮತ್ತು ರೈಲ್ವೆ ಇಲಾಖೆಯ ಕಾಮಗಾರಿಯಿಂದ ಸ್ಥಳೀಯರಿಗೆ ತೊಂದರೆ, ಹಾಸನ ನಗರದ ರಾಜಘಟ್ಟಕ್ಕೆ ಶಾಸಕ ಸ್ವರೂಪ್ ಪ್ರಕಾಶ್ ಭೇಟಿ, ಪರಿಶೀಲನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.